ಹಾ. ಇನ್ನು ಟೈಮ್ ತೊಗೊಳದ್ರಲ್ಲ, ಇನ್ನು ಟೈಮ್ ತೊಗೊಳದಿ ಸದ್ಯನ ಹೇಳಲಿಕ್ಕಾಗಲ್ಲ. ಇನ್ನು 40 ದಿವಸ ಚುನಾವಣೆ ಇದಾರೆ. ಸೊ ಇನ್ನು ಎಲ್ಲರಿಗೂ ಬಹಳಷ್ಟು ಭೇಟಿ ಆಗ್ಬೇಕು, ಹಳ್ಳಿಗೆ ಮುಖಂಡರಿಗೆ, ಕಾನ್ಸ್ಟಿಟ್ಯೂನ್ಸಿಗೆ. ಇನ್ನು ಟೈಮ್ ತೊಗೊಳ್ತೀವಿ, ಆದ್ರೂ ಗೆಲ್ಲಕ್ಕೆಲ್ಲ ವಾತಾವರಣ ಅನುಕೂಲ ಇದೆ. ಹಾಗಾದ್ರೆ ಕಂಟಿನ್ಯೂ ಆಗಿ ಒಯ್ಯುವಂತ ಜವಾಬ್ದಾರಿ ಕಾರ್ಯಕರ್ತರು ನಮ್ಮ ಮೇಲಿದೆ. ಪಕ್ಷ ಅವ್ರನ್ನೇ ನಿಲ್ಲಿಸಬೇಕಂತ ಕೂಡ ಒತ್ತಡ ಮಾಡಿ ನಿಂತಿದೆ. ನಾವ್ ಯಾಕೆ ಮಾಡ್ತಾ ಇದ್ವಿ, ಅವ್ರು ಇನ್ನೂ ಅವ್ರ ವಯಸ್ಸಲ್ಲ, ಅವ್ರು ಬೇರೆ ಕೆಲಸ ಮಾಡ್ಬೇಕಂತ ನಾವು ಅವಾಯ್ಡ್ ಮಾಡ್ತಾ ಇದ್ವಿ. ಕೊನೆಗೆ ಪಕ್ಷದ ಹಿತದೃಷ್ಟಿಯಿಂದ ನಾವು ನಿಲ್ಲಿಸಲೇಬೇಕಾದ ಅನಿವಾರ್ಯತೆ ಪಕ್ಷಕ್ಕೂ ನಮಗೂ ಬಂದಿದೆ. ಸೊ ವರಿಷ್ಠರ ಮಾತು ಕೇಳಿ ಇವತ್ತು ಅವ್ರ ಸ್ಪರ್ಧೆಗೆ ಇಳಿಸಿದೀವಿ. ಸೊ ಅವರು ಕೂಡ ಆಸಕ್ತಿಯಿಂದ ಓಡಾಡ್ತಿದ್ದಾರೆ. ಸೊ ಕಾಂಗ್ರೆಸ್ಸಿನ ಪಕ್ಷದ ಕಾರ್ಯಕರ್ತರು ಕೂಡ ಉತ್ಸಾಹದಲ್ಲಿದ್ದಾರೆ. ಹೌದೌದೌದ, ಅದನ್ನು ಕೂಡ ಮತದಾರ ಗಮನಿಸ್ಬೇಕಂತ ನಮ್ ವಿನಂತಿ. ಇವ್ರೇನ್ ಸಣ್ಣವ್ರದಾರ ಅಂದ್ರೆ ಸಣ್ಣವ್ರ ಇದಾರ ದೊಡ್ಡವ್ರಾಗಲ್ಲ, ಅದು ಬರ್ಬೋದು. ಅವ್ರೇನ್ ಮಾಡ್ತಾರೆ, ನಾವು ದೊಡ್ಡವ್ರು ಇದೀವಿ ಅಂತ. ದೊಡ್ಡವ್ರಿಗೆ ಸಣ್ಣವ್ರಿಗೆ ಅಲ್ಲ, ಕೆಲಸ ಯಾರು ಮಾಡ್ತಾರ ಅದು ಬಹಳ ಮುಖ್ಯ. ಅದಕ್ಕಾಗಿ ಮತದಾರ ಕೂಡ ಅದನ್ನ ವಿಶೇಷವಾಗಿ ಗಮನಿಸ್ಬೇಕಂತ ನಮ್ದು ವಿನಂತಿ. ಸಣ್ಣವ್ರಂತಿಲ್ಲ, ನಾವು ಹೇಳ್ತಾ ಇದೀವಿ, ಅನುಭವ ಯಾರ ಮುಂದೆ ಭವಿಷ್ಯದಲ್ಲಿ ಅದು ಅಡ್ವಾನ್ಸ್ ಆಗಿ ಹೇಳ್ತಾ ಇದೀವಿ ಅವ್ರಿಗೆ ಅಷ್ಟೇ. ಹೌದು, ಮತ್ತೆ ಅವ್ರೇ ಗೋಬ್ಯಾಕ್ ಆಡತ್ತಾರಲ್ಲ, ಮತ್ತೆ ನಾವೇನ್ ಮಾಡಿದ್ವಿ? ಈಗ ನಾವೆಲ್ಲಿ ಅವರೇ ಒದ್ರಾಡತ್ತಾರ, ಚೀರಾಡತ್ತಾರ. ಅಟ್ರಾಗ ನಮ್ ಎಲೆಕ್ಷನ್ ಮುಗಿಸ್ಕೋತೀವಿ ನಾವು. ಫೈರ್ ಫೈಟರ್ ಬರುಗಳಿಗೆ ನಮ್ಮ ಎಲೆಕ್ಷನ್ ಮುಗಿತೀವಿ. ಇಲ್ಲ, ಅದು ಅವ್ರಿಗೆ ಸ್ವತಂತ್ರ. ಅವ್ರು ಯಾವ್ದೇ ಪಕ್ಷ ಹೋಗ್ಲಿಕ್ಕೆ ಬರ್ಲಿಕ್ಕೆ, ನಾವು ಮೋಸ ಮಾಡ್ರ ಅಂತ ಹೇಳಲಿಕ್ಕೆ ಆಗಲ್ಲ. ಅವ್ರಿಗೆ ಚಾಯ್ಸ್ ಅದು, ಇಲ್ಲೇ ಇರ್ಬೇಕು ಅಲ್ಲೇ ಇರ್ಬೇಕಂತ ನಾವ್ ಹೇಳಲಿಕ್ಕೆ ಆಗಲ್ಲ. ಅವ್ರು ಇಲ್ಲಿ ಬಂದ್ರು ಸ್ವಾಗತ ಮಾಡಿದೀವಿ, ಗೌರವದಿಂದ ಕಾಣ್ತೀವಿ. ಈಗ ಅಲ್ಲಿ ಹೋಗಿದಾರ, ಅದು ಅವ್ರ ನಿರ್ಧಾರ, ಅದಕ್ಕೆ ನಾವು ವಿರೋಧ ಮಾಡ್ಲಿಕ್ಕೆ ಆಗಲ್ಲ. ನೋಡಿ, ಅವ್ರ ಏನ್ ಮಾಡ್ತಾರ ನಮ್ ಮುಖ್ಯ ಅಲ್ಲ. ನಾವ್ ಅಷ್ಟೇ, ನಾವ್ ಹೆಂಗ್ ಗೆಲ್ಬೇಕು, ನಮ್ ಕಾರ್ಯಕರ್ತರು ಹಿಡ್ಕೋಬೇಕು, ನಮ್ ಯೋಜನೆಗಳನ್ನ ಹೇಳ್ಬೇಕು, ಅಷ್ಟೇ ನಮ್ ಉದ್ದೇಶ. ಅವ್ರ ಏನ್ ಮಾಡ್ತಾರ, ಹೆಂಗ್ ಮಾಡ್ತಾರ ಅಂತ ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಬಿಡೋದು ಇದ್ರಲ್ಲಿ ಪ್ರಶ್ನೆ ಇಲ್ಲ, ನಾವೇ ಹೋಗಿ ಮಾಡ್ಬೇಕ್ರಿ. ಈಗ ನಾವ್ ಇಲ್ಲಿ ಬರ್ತಾ ಇದೀವಿ, ಅಲ್ಲಿ ಹೋಗ್ತಾ ಇದೀವಿ, ಎಲ್ಲ ಕಡೆ ಹೋಗ್ತಾ ಇದೀವಿ, ನಮ್ ಜವಾಬ್ದಾರಿ ಕೂಡ ಇದೆ. ಸೊ ಇನ್ನೂ ಪಕ್ಷ ಅಲಾಟ್ ಮಾಡಿಲ್ಲ. ಅವ್ರ ಲೋಕಲ್ ಅವ್ರು ಹಾಕ್ಬೇಕಲ್ಲ. ಈಗ ಅವ್ರ ಮಾಡ್ಬೇಕು, ಅಧ್ಯಕ್ಷರ ಗಮನಕ್ಕೆ ತರ್ತೀವಿ. ಯಾಕಂದ್ರೆ ಅವ್ರು ಮಾಡ್ಬೇಕು, ಅದನ್ನ ನಾವ್ ಹೇಳಿ. ನೋಡಿ, ಈಗ ಆ ವಿಷಯ ಉದ್ಭವ ಆಗುಲ್ಲ. ಒಳ್ಳೆ ಸೀಟ್ ಗೆಲ್ಲೋದು ಅಷ್ಟೇ ನಮ್ಮ ಮುಖ್ಯ ಉದ್ದೇಶ. ಮುಖ್ಯಮಂತ್ರಿ ಯಾರಾಗ್ತಾರ ಬಿಡ್ತಾರ, ಅದು ಮುಂದಿನ ಭವಿಷ್ಯದಲ್ಲಿ MLAಗಳು ಹೈಕಮಾಂಡ್ ಇದೆ, ಅದು ವಿಷಯ ಬೇರೆ. ಅದಕ್ಕೂ ಸಂಬಂಧ ಇಲ್ಲ. ಮತ್ತೆ ಯಾರು ಅವ್ನು ಹೇಳ್ತಾರೆ, ಯಾರಿಲ್ಲ. ಏನ್ ಚುನಾವಣೆ ಅಂದ್ರೆ ಹಂಗೆ ಸುಮ್ನೆನಾ? ಹಂಗೆ ಯಾರು ಟಿಕೆಟ್ ಕೊಟ್ಟು ಹಂಗೆ. ಹೌದಾ, ಅರ್ಜಿನ ಕೊಟ್ಟಿಲ್ಲ. ಯಾರೇನ್ ಮಾಡೋದು? ನಾವು ಅರ್ಜಿನ ಕೊಟ್ಟಿಲ್ಲ, ನಾವ ಕೊಡ್ಸಿದವ್ರಿಗೆ. ಯಾರು ಕೊಟ್ಟಿಲ್ಲ ಅಂತ ಹೇಳಿದ್ ನಾವ ಹಿಡ್ಕೊಂಡು. ಇಲ್ಲ, ನಮ್ ಜಿಲ್ಲೆಯಲ್ಲಿ ಯಾರು ಬರ್ತಲ್ಲ. ಕಲ್ಲೋಳಕರ ಬಗ್ಗೆ ಒಂದ್ ಮಾತು ಹೇಳಿಕ್ ಕೊಟ್ಟಿಲ್ಲ, ಅವ್ರು ನಮ್ಮ ಪಕ್ಷದಲ್ಲಿಲ್ಲ. ನೀವು ಅದನ್ನ ಬಂಡಾಯ ಅಂತ ಹೇಳಿಕ್ ದಯವಿಟ್ಟು ಹೇಳಕ್ ಕೊಡಕ. ನಮ್ಮ ಪಕ್ಷದಲ್ಲೇ ಇಲ್ಲ ಅವ್ರ, ಅದೇಂಗ್ ಬಂಡಾಯ ಆಗ್ತಾರೆ? ನಮ್ಮ ಪಕ್ಷಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ಈಗ ನಮ್ ವಿರೋಧ ಮಾತಾಡುವಂತ ಪ್ರಶ್ನೆ ಎಲ್ಲಿ ಬಂತು? ನೀವು ಕೇಳ್ಬೇಕು ಅವ್ರ. ಅವ್ರು ಸ್ವತಂತ್ರ ಇದಾರ, ನಮ್ಮ ಭಾಷೆನಲ್ಲಿ ಹೇಳುವಂತ ಪ್ರಶ್ನೆ ಇಲ್ಲ. ಅವ್ರು ಸ್ವತಂತ್ರವಾಗಿದ್ದಾರ, ಅವ್ರು ಏನ್ ಬೇಕಾದ ಡಿಸಿಷನ್ ಅವ್ರು ಹೇಳಲಿಕ್ಕೆ ನಮ್ಮ ಪಕ್ಷದಲ್ಲಿ ಇದಾರ. ಅವ್ರ ನಮ್ಗೆ ಯಾಕೆ ಕೇಳ್ತಾರ ನಮ್ಮ ಪ್ರಶ್ನೆ. ಈಗ